ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ದ ರಾಕ್. ನಾನು ಈಗನ್ ಇವತ್ತು ಮತ್ತೆ 3 ಮಸ್ತ್ ರಿಕಮೆಂಡೇಷನ್ಸ್ ಜೊತೆ ಬಂದಿದ್ದೀನಿ. ಇವು 3 ಕೂಡ ಫುಲ್ ಗೆಮಿಫೈಡ್ ಥರ ಇದೆ. ಸೊ 2 ಸೀರಿಯಲ್ಲು ಮತ್ತೊಂದು ಮೂವಿ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು. ಫಸ್ಟ್ ಸೀರಿಯಲ್ಲು ಟ್ರಿಲಿಯನ್ ಗೇಮ್. ಸೊ ಟ್ರಿಲಿಯನ್ ಗೇಮ್ ಜಪನೀಸ್ ಸೀರಿಯಲ್ ಆಗಿದ್ದಿರ್ತದೆ. ಇದರಲ್ಲಿ ಇಬ್ಬರು ಫ್ರೆಂಡ್ಸು ಲಿಟ್ರಲಿ ಝೀರೋಯಿಂದ ಟ್ರಿಲಿಯನ್ ಡಾಲರ್ಸನ್ನು ಅರ್ನ್ ಮಾಡುವಂಥದ್ದು ಒಂದು ಜರ್ನಿ ಇದ್ದಿರ್ತದೆ. ಸೊ ಅದನ್ನು ನೋಡಬೇಕು. ಅದೊಂಥರ ಮಸ್ತ್ ಇರ್ತದೆ, ಫುಲ್ ಗೇಮಿಫೈಡ್ ಥರ ಇದ್ದಿರ್ತದೆ. ಒಂದಿಷ್ಟು ಕಾಂಪಿಟೇಷನ್ಸನ್ನು ಅವ್ರು ಹೆಂಗೆ ಫೇಸ್ ಮಾಡ್ತಾರೆ, ಹೇಗೆ ಮಾಸ್ಟರ್ ಮೈಂಡ್ ಥರ ಆ್ಯಕ್ಟ್ ಮಾಡ್ತಾರೆ ಲೈಫಲ್ಲಿ ಅನ್ನೋದೆಲ್ಲ ಈ ಮೂವಿಯಲ್ಲುಂಟು. ಅದನ್ನು ಸೂಪರ್ ಫನ್ ಮೂವಿ. ಹೇಗೆ ಟೈಮ್ ಹೋಗ್ತದಂತನೂ ಗೊತ್ತಾಗಲ್ಲ. ಸೊ ಈ ಮೂವಿಯನ್ನು ಕೂಡ ನೋಡಿ ಇದು ಹೇಗಾಯ್ತು ಅಂತ ಹೇಳಿ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಕ್ರಾಸ್ ಫೈರ್ ಅಂತ. ಇದು ನನ್ನ ಫೇವ್ರೆಟ್ ಚೈನೀಸ್ ಸೀರಿಯಲ್. ಇದರಲ್ಲಿ ಏನು ಮಜಾ ಅಂತಂದರೆ, ಇಬ್ಬರು 2 ಟೈಮ್ ಲೈನಲ್ಲಿ ನಡೆಯುವಂಥ ಒಂದು ಸ್ಟೋರಿ. ಓಕೆ, ಸೊ ಅದರಲ್ಲಿ ಏನಾಗ್ತದೆ ಅಂತಂದರೆ, ಇಬ್ಬರು ಹುಡುಗರು ಬೇರೆ ಬೇರೆ ಟೈಮ್ ಲೈನಲ್ಲಿ ಸೇಮ್ ಗೇಮ್ ಆಡ್ತಾ ಇರ್ತಾರೆ. ಆ ಗೇಮೇ ಕ್ರಾಸ್ ಫೈರ್. ಹಾಗೆ ನಿಮ್ಮದು ಪಬ್ಜಿ ಆ ಥರ ಗೇಮ್ ಇದೆ ಅಲ್ಲ, ಆ ಥರನೇ ಕ್ರಾಸ್ ಫೈರ್ ಅಂತ. ಸೊ ಕ್ರಾಸ್ ಫೈರ್ ಆಡ್ತಾ ಇರ್ತಾರೆ ಇಬ್ಬರು ಬೇರೆ ಬೇರೆ ಟೈಮ್ ಲೈನಲ್ಲಿ. ಅವ್ರ ಮಧ್ಯೆ ಒಂದಿಷ್ಟು ಕಮ್ಯುನಿಕೇಷನ್ ಆಗ್ತದೆ. ಅವ್ರು ಹಾಗೆ ಆ ಕಮ್ಯುನಿಕೇಟ್ ಮಾಡ್ತಾ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ ಅವ್ರು ಬೇರೆ ಬೇರೆ ಟೈಮ್ ಲೈನ್ ಅವರು ಅಂತ. ಹಾಗೆ ಅವ್ರ ಲೈಫಲ್ಲಿ ಏನೇನು ಚೇಂಜಸ್ ಆಗ್ತದೆ. ಸೊ ಆ ಥರ ಎಲ್ಲ ಒಂದು ಜರ್ನಿಯನ್ನು ಕಾಣಿಸ್ತದೆ ಕ್ರಾಸ್ ಫೈರ್ ಸೀರಿಯಲ್. ಹಾಗೆ ಒಂದಿಷ್ಟು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್, ರಿಯಲ್ ಲೈಫ್ ಲೆಸನ್ಸನ್ನು ಈ ಮಸ್ತ್ ಗೇಮಿಫೈಡ್ ಸೀರಿಯಲಿಂದ ನಾವು ನೋಡ್ಬೋದು. ಅದರಲ್ಲಿ ಒಂದು ನಂದು ಫೇವ್ರೆಟ್ ಪಾರ್ಟ್ ಅಂತಂದರೆ, ಆ ಮೇನ್ ಕ್ಯಾರೆಕ್ಟರು ಒಂದು ಕಡೆ ಬೇಡ ಅಂತಂದ್ರೂ ಕೂಡ ಕ್ರಾಸ್ ಫೈರಲ್ಲಿ ಅವನಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದ್ದಿರ್ತದೆ. ಕ್ರಾಸ್ ಫೈರನ್ನು ಬಿಡಿಸಿ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ, ತೊಗೊಂಡೋಗಿ ಒಂದು ಕಡೆ ಜಾಬ್ಗೆ ಹಾಕ್ತಾರೆ. ಆ ಜಾಬಲ್ಲಿ ಒಂದಿನ ಹಾಗೆ ಏನೋ ಒಂದು ಇನ್ಸಿಡೆಂಟ್ ಆಗಿ ಅವ್ನ ಜಾಬನ್ನು ಫೀಲ್ಡ್ ಜಾಬ್ ಆಗಿದ್ದತ್ತು. ಸೊ ಫೀಲ್ಡ್ ಕೆಲಸಕ್ಕೆ ಹೋದಾಗ ಒಂದಿಷ್ಟು ಹಂದಿಗಳು ಹಾಗೆ ಒಂದು ಎನ್ಕ್ಲೋಷರನ್ನು ಬ್ರೇಕ್ ಮಾಡಿಕೊಂಡು ಓಡ್ಕೊಂಡು ಹೋಗ್ತವೆ. ಅದನ್ನು ನೋಡ್ಕೊಂಡು ಅವ್ನು ಏನಂತಾನೆ ಅಂತಂದರೆ, ಆ ಹಂದಿಗಳಿಗೂ ತಮ್ಮ ಲೈಫನ್ನು ಹೆಂಗೆ ಬೇಕಾ ಹಾಗೆ ಜೀವನ ಮಾಡುವಂಥ ಆಪ್ಷನ್ ಉಂಟು, ನನಗಿಲ್ಲಲ್ಲ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೊತಾನೆ. ಆ ಟೈಮಿಂದನೇ ಅವನು ತಂದು ರಿಯಲ್ ಡ್ರೀಮ್ ಏನಿರ್ತದೆ ಕ್ರಾಸ್ ಫೈರಿಂದ ಗೇಮರ್ ಆಗಬೇಕಂತ ಹೇಳ್ಕೊಂಡು ಅದಾಗ್ಲಿಕ್ಕೆ ಹೋಗ್ತಾನೆ. ಅದ್ರ ಕಡೆ ತುಂಬ ಪ್ಯಾಷನೇಟಾಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದರಿಂದ ನನಗೂ ಕೂಡ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು. ಅದರಿಂದ ನಾನು ಕೂಡ ಒಂದಿಷ್ಟು ಲೈಫ್ ಡಿಸಿಷನ್ಸನ್ನು ಮಾಡಿದೆ ಆ ಸೇಮ್ ಸೆಂಟೆನ್ಸಿಂದ. ಸೊ ನಿಮಗೂ ಈ ಸೀರಿಯಲ್ ನೋಡಿ ತುಂಬ ಲೈಫ್ ಲೆಸನ್ಸ್ ಸಿಗ್ಬೋದು, ಲೈಫ್ ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ಈ ಸೀರಿಯಲನ್ನು ಪಕ್ಕಾ ನೋಡಿ. ನೀವು ಅಲಿಸ್ ಇನ್ ಬಾರ್ಡರ್ಲ್ಯಾಂಡ್ ಅಥವಾ ಸ್ಕ್ವಿಡ್ ಗೇಮ್ ನೋಡಿದಾಗಿದ್ದಿದ್ರೆ, ಸ್ಕ್ವಿಡ್ ಗೇಮ್ಗೋಸ್ಕರ ವೇಟ್ ಕೂಡ ಮಾಡ್ತಿದ್ದಿದ್ರೆ, ಇದು ಬೆಸ್ಟ್ ಮೂವಿ ನಿಮ್ಗೆ ನೋಡಲಿಕ್ಕೆ. ಈ ಮೂವಿ ಮತ್ತೆ ಚೈನೀಸ್ ಮೂವಿ. ಇದು ಫುಲ್ ಗೇಮಿಫೈಡ್. ಈ ಮೂವಿಯ ಹೆಸರು ಆ್ಯನಿಮಲ್ ವರ್ಲ್ಡ್ ಅಂತ. ಆ್ಯನಿಮಲ್ ವರ್ಲ್ಡ್ ನಾನು ನೋಡಿದ್ದು ನೆಟ್ಫ್ಲಿಕ್ಸಲ್ಲಿ ಅಗೇನ್. ಬಟ್ ಈಗ ನೆಟ್ಫ್ಲಿಕ್ಸಲ್ಲಿ ಇದೆಯಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಇದು ಸ್ವಲ್ಪ ಹಳೆ ಮೂವಿ. ಅದಕ್ಕೋಸ್ಕರ ಇದು ಸೇಮ್ ಹಾಗೇ ಇದೆ. ಒಂದಿಷ್ಟು ದುಡ್ಡಿಗೋಸ್ಕರ ಒಂದಿಷ್ಟು ಆ್ಯಕ್ಟ್ ಮಾಡ್ಲಿಕ್ಕಾಗ್ತದೆ, ಒಂದಿಷ್ಟು ಬ್ರೈನ್ ಗೇಮ್ಸ್ ಆಡಲಿಕ್ಕೆ ಆಗಿದ್ದಿರ್ತದೆ. ಸೇಮ್ ಸ್ಕ್ವಿಡ್ ಗೇಮ್ ಥರನೇ ಇದೆ. ಸೊ ಈ ಮೂವಿಯನ್ನು ಕೂಡ ನೋಡಿ. ನಿಮಗೆ ಈ ಮೂವಿ ಹೇಗನ್ನಿಸ್ತು ಅಂತ ಹೇಳಿ. ಸ್ಕ್ವಿಡ್ ಗೇಮ್ಗಿಂತ ಚಲೋ ಉಂಟಾ ಅಥವಾ ಅಲಿಸ್ ಇನ್ ಬಾರ್ಡರ್ಲ್ಯಾಂಡ್ಗಿಂತನೂ ಚಲೋ ಉಂಟಾ, ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ಇವು 3 ಕೂಡ ನಂದು ಮೋಸ್ಟ್ ಫೇವ್ರೆಟ್ ಗೇಮಿಫೈಡ್ ಸೀರಿಯಲ್ಸ್ ಆ್ಯಂಡ್ ಮೂವೀಸ್. ಫಸ್ಟ್ ಒನ್ ಟ್ರಿಲಿಯನ್ ಗೇಮ್, ನೆಕ್ಸ್ಟ್ ಕ್ರಾಸ್ ಫೈರ್, ಥರ್ಡ್ ಒನ್ ಬಂದುಬಿಟ್ಟು ಆ್ಯನಿಮಲ್ ವರ್ಲ್ಡ್. ಸೊ ಇವು 3 ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಹಾಗೆ ಮತ್ತೊಂದಿಷ್ಟು ಯುನೀಕ್ ರೆಕಮೆಂಡೇಷನ್ಸ್ ಬೇಕಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ, ನೆಕ್ಸ್ಟ್ ರಿಕಮೆಂಡೇಷನ್ಸ್ ಜೊತೆ ಬರ್ತೀನಿ. ಅಲ್ಲಿವರೆಗೆ ಬಾಯ್.